ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವೆ ನಡೀತಿರುವಂಥ ಫಸ್ಟ್ ODIಗೆ ಕೊಹ್ಲಿಗೆ ಇಂಜುರಿ ಆಗಿದೆ. ಇಂಜುರಿ ಆದ ಕಾರಣಕ್ಕೋಸ್ಕರ ಈ ಒಂದು ಮ್ಯಾಚು ಆಡ್ತಿಲ್ಲ. ಆದರೆ ಈ ಒಂದು ಮ್ಯಾಚ್ ಆಡ್ತಿಲ್ಲ ಅಂತೂ ಈ ಒಂದು ಮ್ಯಾಚಿನಲ್ಲಿ ಹೇಗಪ್ಪ ಅಂದರೆ ಈ ಒಂದು ಮ್ಯಾಚ್ನಲ್ಲಿ ನನಗೆ ಸ್ವಲ್ಪನೂ ಕೂಡ ಇಂಟ್ರೆಸ್ಟ್ ಇಲ್ಲ. ಗೊತ್ತು ಕೊಹ್ಲಿ ಫ್ಯಾನ್ಗೆ ಯಾರೂ ಕೂಡ ಈ ಒಂದು ಮ್ಯಾಚು ಇಂಟ್ರೆಸ್ಟ್ ಇಲ್ಲ ಅಂತ ಗೊತ್ತು ಫ್ರೆಂಡ್. ಯಾಕಪ್ಪ ಅಂದರೆ ಊಟಕ್ಕೆ ಉಪ್ಪಿನಕಾಯಿ ಇಲ್ಲದೆ ಊಟ ರುಚಿ ಇಲ್ಲ, ಊಟಕ್ಕೆ ಉಪ್ಪು ಹಾಕಲಿಲ್ಲದೆ ಊಟ ರುಚಿ ಆಗಲ್ಲ. ಅದೇ ರೀತಿ ವಿರಾಟ್ ಕೊಹ್ಲಿ ಈ ಒಂದು ಮ್ಯಾಚ್ ಆಡಿದರೆ ನಮಗೆ ಈ ಒಂದು ಮ್ಯಾಚು ಇಂಟ್ರೆಸ್ಟ್ ಆಗಲ್ಲ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ನಾನು ವಿರಾಟ್ ಕೊಹ್ಲಿ ಔಟ್ ಆಗೋಕ್ಕೆ ಎಷ್ಟೋ ಸಲ ಟಿ ವಿ ನೋಡ್ತಾ ಇರೋ ಟೈಮ್ನಲ್ಲಿ ಟಿ ವಿ ಆಫ್ ಮಾಡಿದ್ದೀನಿ. ಮೊಬೈಲ್ನಲ್ಲಿ ಲೈವ್ ಕ್ರಿಕೆಟ್ ನೋಡೋದು ಟೈಮ್ನಲ್ಲಿ ಕೊಹ್ಲಿ ಆಡುವಂಥ ಟೈಮ್ನಲ್ಲಿ ಎಂಥ ಇಂಪಾರ್ಟೆಂಟ್ ಟೈಮ್ನಲ್ಲಿ ಕೂಡ ನಾನು ನೋಡಿದ್ದೀನಿ ಮ್ಯಾಚ್. ಕೊಹ್ಲಿ ಆಡೋ ಟೈಮಲ್ಲಿ ಕೊಹ್ಲಿ ಯಾವಾಗ ಔಟ್ ಆಗಿದ್ದಾರೆ ಅವಾಗ ಆಫ್ ಮಾಡಿದ್ದೀನಿ ನಾನು ಇಂಟ್ರೆಸ್ಟ್ ಇರೋ ಟೈಮಲ್ಲಿ. ಯಾಕಪ್ಪ ಅಂದರೆ ನನಗೆ ಕೊಹ್ಲಿ ಆಟ ಅಂದರೆ ತುಂಬಾ ಇಷ್ಟ. ಅದೇ ರೀತಿ ಎಲ್ಲ ಫ್ಯಾನ್ಸ್ಗೂ ಟೋಟಲ್ಲಾಗಿ ಈ ಒಂದು ವಿರಾಟ್ ಕೊಹ್ಲಿ ಫ್ಯಾನ್ಸ್ ಇದ್ದೀರಲ್ಲ ಅವ್ರು ಆಡ್ತಾ ಇದ್ದರೆ ಒಂದು ಮಜಾ. ಯಾಕಪ್ಪ ಅಂದರೆ ಅವರೊಂದು ಬ್ಯಾಟಿಂಗ್ ವೈಖರಿ ಹಂಗಿರುತ್ತೆ ಫ್ರೆಂಡ್. ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪ ಕೂಡ ಬೇಜಾರು ಮಾಡಲ್ಲ ಫ್ರೆಂಡ್. ಆಡ್ತಾಯಿದ್ರು ಅವರು ರನ್ ಮಾಡ್ತಾಯಿದ್ರೆ ಎಲ್ಲೂ ಕೂಡ ಬೇಜಾರಾಗಲ್ಲ, ಆ ರೀತಿ ಮಾಡ್ತಾರೆ ಫ್ರೆಂಡ್. 50 ರನ್ನು ಸ್ವಲ್ಪ ನಿಧಾನರು ಕೂಡ ಇನ್ನು 50 ಇದೆಯಲ್ಲ 50 ರನ್ ಫಸ್ಟ್ 50 ರನ್ನು ಸ್ಲೋ ಆದರೆ ಇನ್ನೊಂದು 50 ರನ್ ಫಾಸ್ಟಾಗಿ ಆಡ್ತಾರೆ. ಇದರಿಂದ ನಮಗೆ ಬೇಜಾರಾಗಲ್ಲ, ಅವರೊಂದು ಆಟನೇ ಇಂಟ್ರೆಸ್ಟ್ ಆಗುತ್ತೆ ಫ್ರೆಂಡ್. ಹಾಗಾಗಿ ನಾನು ಈ ಒಂದು ಮ್ಯಾಚನ್ನ ಅಷ್ಟೇನು ಇಂಟ್ರೆಸ್ಟಾಗಿ ನೋಡ್ತಾ ಇಲ್ಲ. ಹಾಗೆ ಅದೇ ರೀತಿ ನನಗೆ ಗೊತ್ತು ಭಾಳ ಜನಕ್ಕೆ ಈ ಒಂದು ಮ್ಯಾಚ್ ಕೊಹ್ಲಿಲ್ಲ ಅಂದರೆ ಭಾಳ ಜನ ನೋಡಲ್ಲ ಅಂತ ಗೊತ್ತು. ಆದರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಯಾಕಪ್ಪ ಅಂದರೆ ಎಲ್ಲರೂ ಕೂಡ ಇಂಡಿಯನ್ ಪ್ಲೇಯರೇ, ನಮ್ಮವರೇ, ಅವರು ಕೂಡ ನೋಡಬೇಕು. ನಾನು ನೋಡಿದ್ದೀನಿ, ಕೆಲವಷ್ಟು ನೋಡಿದ್ದೀನಿ, ಆದರೆ ನನಗೆ ಅಷ್ಟು ಇಂಟ್ರೆಸ್ಟ್ ಆಗ್ತಾಯಿಲ್ಲ ಫ್ರೆಂಡ್. ಕೊಹ್ಲಿ ಆ ಒಂದು ಫೀಲ್ಡಿಂಗ್ ಮಾಡಿರೋ ಟೈಮ್ನಲ್ಲಿ ಕೂಡ ಕೊಹ್ಲಿ ಇಲ್ಲ ಅಂದರೆ ಒಂದು ಮ್ಯಾಚ್ ಇಂಟ್ರೆಸ್ಟ್ ಆಗ್ತಾಯಿಲ್ಲ. ಅದೇ ರೀತಿ ಅವ್ರ ಬ್ಯಾಟಿಂಗ್ ಆಡೋಕ್ಕೆ ಅವ್ರಿಲ್ಲ ಅಂದರೆ ಟೀಮ್ನಲ್ಲಿ ಇಂಟ್ರೆಸ್ಟ್ ಆಗ್ತಾಯಿಲ್ಲ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಇದನ್ನು ಮ್ಯಾಚ್ ನೋಡೋಕ್ಕೆ ಕೂಡ ಸ್ವಲ್ಪ ಬೇಜಾರಾಗ್ತದೆ. ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಎಲ್ಲರೂ ಕೂಡ ಇಂಡಿಯನ್ ಪ್ಲೇಯರೇ, ಇಂಡಿಯಾದವರೇ, ನಾವು ಕೂಡ ನೋಡಬೇಕು. ಅದೇ ರೀತಿ ಇದರಲ್ಲಿ 2 ಪ್ಲೇಯರು ಡೆಬ್ಯೂ ಮಾಡಿದ್ದಾರೆ. ಇದರಲ್ಲಿ ಇವತ್ತು ವಿರಾಟ್ ಕೊಹ್ಲಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಜೈಸ್ವಾಲ್ ಡೆಬ್ಯೂ ಆಗಿದ್ದಾರೆ ಫ್ರೆಂಡ್. ODIಗೆ ಡೆಬ್ಯೂ ಆಗಿದ್ದಾರೆ. ಆದರೆ ಟೆಸ್ಟ್ನಲ್ಲಿ ಆಡ್ತಿದ್ದರು, ಟೆಸ್ಟ್ನಲ್ಲಿ 2020 ಆಡಿದ್ದಾರೆ. ಆದರೆ ಈ ಒಂದು ODIಗೆ ಇವತ್ತು ಡೆಬ್ಯೂ ಮಾಡಿದ್ದಾರೆ. ಅದೇ ರೀತಿ ಹರ್ಷದೀಪ್ ರಾಣಾ ಕೂಡ ಈ ಒಂದು ODIಗೆ ಡೆಬ್ಯೂ ಮಾಡಿದ್ದಾರೆ. ಅದೇ ರೀತಿ ಇಬ್ಬರು ಕೂಡ ನ್ಯೂ ಆಟಗಾರರು ODIಗೆ ಫಸ್ಟ್ ಟೈಮ್ ಆಡೋಕ್ಕೆ ಬಂದಿದ್ದಾರೆ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಈ ಒಂದು ಒಬ್ಬ ಸೀನಿಯರ್ ಪ್ಲೇಯರ್, ಒಬ್ಬ ಯಂಗ್ ಪ್ಲೇಯರ್. ಅಂದರೆ ಸೀನಿಯರ್ ಪ್ಲೇಯರ್ ಎಷ್ಟಾದರೆ ಒಬ್ಬ ಯಂಗ್ ಪ್ಲೇಯರ್ಗೆ ಅದೇ ಕೊಹ್ಲಿ ಇಂಜುರಿಯಿಂದ ಹೊರಗೆ ಹೋದರೆ ಒಬ್ಬ ಇಂಡಿಯನ್ ಪ್ಲೇಯರ್, ಯಂಗ್ ಪ್ಲೇಯರ್, ಬಡವ, ತುಂಬಾ ಬಡವರು. ನಾನು ನೋಡಿದ್ದೀನಿ ಅವ್ರ ಬಗ್ಗೆ, ಜೈಸ್ವಾಲ್ ಬಗ್ಗೆ. ಅವರು ಡೆಬ್ಯೂ ಮಾಡಿದ್ದಾರೆ, ಅದು ಕೂಡ ನನಗೆ ಖುಷಿ ಆಗ್ತಾಯಿದೆ. ಒಂದು ರೀತಿ ವಿರಾಟ್ ಕೊಹ್ಲಿ ಬೇಜಾರಾದರೆ, ಇಲ್ಲ ಅಂತ ಬೇಜಾರಾದರೆ, ಒಂದು ರೀತಿ ಜೈಸ್ವಾಲ್ ಡೆಬ್ಯೂ ಮಾಡಿದ್ದಕ್ಕೆ ಸ್ವಲ್ಪ ಖುಷಿ ಆಗ್ತಾಯಿದೆ. ಅದೇ ರೀತಿ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡೋಣ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಕೊಹ್ಲಿಗೆ ಇಂಜುರಿ ಆಗಿದೆ, ಅಂಥ ಏನು ದೊಡ್ಡ ಇಂಜುರಿ ಇಲ್ಲ, ಸ್ವಲ್ಪ ಆಗಿದೆ. ಅದೇ ರೀತಿ ಯಾರಪ್ಪ ಅಂದರೆ ರೋಹಿತ್ ಶರ್ಮಾ ಹೇಳಿದ್ದಾರೆ ಕೊಹ್ಲಿಗೆ ಇಂಜುರಿ ಈ ಒಂದು ಮ್ಯಾಚಲ್ಲಿ ಆಡ್ತಾರೆ ಅಂತ. ಅವ್ರಿಗಾಗಿ ಹೇಳಿ ಈ ಒಂದು ಮ್ಯಾಚ್ ಆಡ್ತಾಯಿದ್ದಾರೆ. ಟೋಟಲ್ಲಾಗಿ ನಾನು ಕೂಡ ಈಗ ಇಂಡಿಯನ್ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಬರ್ತಾರೆ. ಈಗ ಏನು ಇನ್ನು ಸ್ವಲ್ಪತ್ರಲ್ಲೇ ಇಂಡಿಯನ್ ಬ್ಯಾಟಿಂಗ್ ಕೂಡ ನಾನು ನೋಡ್ತೀನಿ. ಏನು ಮಾಡೋಕ್ಕಾಗತ್ತೆ, ನೋಡಲೇಬೇಕು, ಎಲ್ಲರಿಗೂ ಸಪೋರ್ಟ್ ಮಾಡಲೇಬೇಕು. ನೋಡೋಣ ಫ್ರೆಂಡ್. ಮತ್ತು ನೆಕ್ಸ್ಟ್ ವಿರಾಟ್ ಕೊಹ್ಲಿ ಆಡೋಕ್ಕೆ ಬಂದೇ ಬರ್ತಾರೆ. 2-3 ಮ್ಯಾಚಲ್ಲಿ ಅವರೊಂದು ಆಟನ ಕಣ್ಣು ತುಂಬಿಕೊಳ್ಳೋಣ. ಎಂತೆಂಥ ಇಂಪಾರ್ಟೆಂಟ್ ಟೈಮ್ನಲ್ಲಿ ಅವರೊಂದು ಆಟ ನೋಡಬೇಕು ಅನ್ನೋದು, ಎಂತೆಂಥ ಕೆಲಸ ಬಿಟ್ಟು ಅವರೊಂದು ಮ್ಯಾಚ್ ನಾನು ನೋಡಿದ್ದೀನಿ. ಏನು ಮಾಡ್ತೀರಾ, ಟೈಮು ಹೋಗ್ತಾ ಇರುತ್ತೆ. ಯಾಕಪ್ಪ ಅಂದರೆ ಈಗ ಸಚಿನ್ ಆಡುವಂಥ ಟೈಮಲ್ಲಿ ಅಷ್ಟು ಅವ್ರಿಗೆ ಫ್ಯಾನ್ಸ್ ಇದ್ದರು. ಹೇಳ್ಬೇಕಂದ್ರೆ 100 ಜನ ಕ್ರಿಕೆಟ್ ನೋಡ್ತಾರೆ ಅಂದರೆ ಅದರಲ್ಲಿ 90% ಸಚಿನ್ ಫ್ಯಾನೇ ಇದ್ದರು. ಅವರು ರಿಟೈರ್ ಆದರು. ಅವಾಗ ಇನ್ನೂ ಕೂಡ ಹೇಳ್ತಾರೆ ಫ್ಯಾನ್. ಟೋಟಲ್ ಹೇಳ್ಬೇಕಂದ್ರೆ ನಾನು ಕೂಡ ನೋಡಿದ್ದೀನಿ, ಸಚಿನ್ ಆಟ ನೋಡಿದ್ದೀನಿ. 2006ರಿಂದ ನೋಡ್ತಾ ಇದ್ದೀನಿ ಫ್ರೆಂಡ್ ನಾನು ಕ್ರಿಕೆಟು. ಇಲ್ಲಿ ತನಕ ಕೂಡ ಅವರೊಂದು ಆಟನ ನಾನು ಕೂಡ ಫ್ಯಾನ್ ಆಗಿದ್ದೆ. ಆದರೆ ಆ ಕಾಲ ತಕ್ಕಂಗೆ ಚೇಂಜ್ ಆಗುತ್ತೆ ಫ್ರೆಂಡ್. ಅಂದರೆ ಅವರೊಂದು ಸ್ಥಾನ ಕರೆಕ್ಟಾಗಿ ತುಂಬಿದರು. ಸಚಿನ್ ಸ್ಥಾನನ ಕೊಹ್ಲಿ ಕರೆಕ್ಟಾಗಿ ತುಂಬಿದರು. ಇವರು ಸ್ಥಾನನ ಯಾರು ತುಂಬೋದು ನೋಡೋಣ ಫ್ರೆಂಡ್. ಟೋಟಲಾಗಿ ಈ ಒಂದು ಇಂಜುರಿಗೋಸ್ಕರ ಈ ಒಂದು ಮ್ಯಾಚ್ ಆಡ್ತಾಯಿಲ್ಲ. ಹಾಗೆ ಈ ಒಂದು ಮ್ಯಾಚು ನಿಮಗೆ ಕೊಹ್ಲಿ ಇಲ್ಲದೆ ಏನು ಅನಿಸ್ತಂತ, ಅಂದರೆ ಕೊಹ್ಲಿ ಆಡ್ತಾಯಿಲ್ಲ, ಅದಕ್ಕೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡ್ಕೊತೀವಿ. ವಿಷಯ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡಿಗೆ, ಕೊಹ್ಲಿ ಫ್ಯಾನ್ ಯಾರಲ್ಲ ಈ ಒಂದು ಫ್ರೆಂಡಿಗೆ ಶೇರ್ ಮಾಡಿ. ಇಲ್ಲಿಗೆ ಏನು ಮಾಡ್ತಾಯಿದ್ದೀವಿ ಮತ್ತೆ ವಿಷಯ. ಟೇಕ್ ಕೇರ್,
ಬಾಯ್.